ಷೇರು ಮಾರುಕಟ್ಟೆ ಮತ್ತು ಸೆಬಿ ನಡುವಿನ ಸಂಬಂಧವನ್ನು ಒಬ್ಬ ಕ್ರಿಕೆಟ್ ಅಂಪೈರ್ ಮತ್ತು ಆಟಗಾರರಿಗೆ ಹೋಲಿಸಬಹುದು. ಇದನ್ನು ಸರಳವಾಗಿ ಈ ಕೆಳಗಿನಂತೆ ಅರ್ಥಮಾಡಿಕೊಳ್ಳಬಹುದು. 1. ಸೆಬಿ ಮತ್ತು ಷೇರು ಮಾರುಕಟ್ಟೆಯ ಸಂಬಂಧ. ಸೆಬಿ ಎಂಬುದು ಭಾರತೀಯ ಷೇರು ಮಾರುಕಟ್ಟೆಯನ್ನು ನಿಯಂತ್ರಿಸುವ ಒಂದು ಸರ್ವೋಚ್ಚ ಸಂಸ್ಥೆ. ಕಾವಲುಗಾರ, ರೆಗ್ಯುಲೇಟರ್. ಷೇರು ಮಾರುಕಟ್ಟೆಯಲ್ಲಿ ಯಾವುದೇ ವಂಚನೆ ನಡೆಯದಂತೆ ನೋಡಿಕೊಳ್ಳುವುದು ಸೆಬಿಯ ಮುಖ್ಯ ಕೆಲಸ. ಹೂಡಿಕೆದಾರರ ರಕ್ಷಣೆ. ಸಾಮಾನ್ಯ ಹೂಡಿಕೆದಾರರ ಹಣಕ್ಕೆ ರಕ್ಷಣೆ ನೀಡುವುದು ಮತ್ತು ಕಂಪನಿಗಳು ಸುಳ್ಳು ಮಾಹಿತಿ ನೀಡಿ ಜನರನ್ನು ವಂಚಿಸದಂತೆ ತಡೆಯುವುದು ಇದರ ಜವಾಬ್ದಾರಿ. ನಿಯಮಗಳ ರಚನೆ. ಸ್ಟಾಕ್ ಎಕ್ಸ್ಚೇಂಜುಗಳು, ಎನ್ಎಸ್ಸಿ, ಬಿಎಸ್ಸಿ, ಬ್ರೋಕರ್ಗಳು ಮತ್ತು ಕಂಪನಿಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ನಿಯಮಗಳನ್ನು ಸೆಬಿ ರೂಪಿಸುತ್ತದೆ. 2. ಇನ್ವೆಸ್ಟ್ ಮಾಡಲು ಷೇರು ಮಾರುಕಟ್ಟೆ ಎಷ್ಟು ಸೂಕ್ತ? ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಹಣ ಗಳಿಸಲು ಒಂದು ಉತ್ತಮ ಮಾರ್ಗ, ಆದರೆ ಇದು ಕೆಲವು ಅಂಶಗಳನ್ನು ಅವಲಂಬಿಸಿರುತ್ತದೆ. ದೀರ್ಘಕಾಲದ ಲಾಭ. ನೀವು 5 ರಿಂದ 10 ವರ್ಷಗಳ ದೀರ್ಘಾವಧಿಗೆ ಹೂಡಿಕೆ ಮಾಡಿದರೆ ಬ್ಯಾಂಕ್ ಎಫ್ಡಿಗಿಂತ ಹೆಚ್ಚಿನ ಲಾಭ ರಿಟರ್ನ್ಸ್ ಪಡೆಯುವ ಸಾಧ್ಯತೆಯಿರುತ್ತದೆ. ಹಣದುಬ್ಬರದ ವಿರುದ್ಧ ರಕ್ಷಣೆ. ಏರುತ್ತಿರುವ ಬೆಲೆಗಳಿಗಿಂತ ವೇಗವಾಗಿ ನಿಮ್ಮ ಹಣ ಬೆಳೆಯಲು ಇದು ಸಹಕಾರಿ. ಅಪಾಯ, ರಿಸ್ಕ್. ಮಾರುಕಟ್ಟೆಯು ಏರಿಳಿತಗಳಿಗೆ ಒಳಪಟ್ಟಿರುತ್ತದೆ. ಸರಿಯಾದ ಜ್ಞಾನವಿಲ್ಲದೆ ಅಥವಾ ಬೇರೆಯವರ ಮಾತು ಕೇಳಿ ಹೂಡಿಕೆ ಮಾಡಿದರೆ ಹಣ ಕಳೆದುಕೊಳ್ಳುವ ಭೀತಿಯಿರುತ್ತದೆ. ಸಂಕ್ಷಿಪ್ತವಾಗಿ, ನೀವು ಶಿಸ್ತಿನಿಂದ, ದೀರ್ಘಕಾಲದ ಗುರಿ ಇಟ್ಟುಕೊಂಡು ಮತ್ತು ಕಂಪನಿಗಳ ಬಗ್ಗೆ ಸ್ವಲ್ಪ ಸಂಶೋಧನೆ ಮಾಡಿ ಹೂಡಿಕೆ ಮಾಡಿದರೆ ಷೇರು ಮಾರುಕಟ್ಟೆ ಅತ್ಯಂತ ಸೂಕ್ತವಾದ ವೇದಿಕೆಯಾಗಿದೆ. ಮುಂದಿನ ಹೆಜ್ಜೆ. ನೀವು ಮೊದಲ ಬಾರಿಗೆ ಹೂಡಿಕೆ ಮಾಡಲು ಬಯಸುತ್ತಿದ್ದರೆ ನೇರವಾಗಿ ಷೇರುಗಳನ್ನು ಖರೀದಿಸುವ ಬದಲು ಮ್ಯೂಚುವಲ್ ಫಂಡ್ ಮೂಲಕ ಆರಂಭಿಸುವುದು ಉತ್ತಮ. 2026ರ ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿದ್ದು, ಆರ್ಥಿಕ ತಜ್ಞರು ಈ ಬಾರಿ ಕೆಲವು ಪ್ರಮುಖ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ತಜ್ಞರ ಅಭಿಪ್ರಾಯದ ಸಾರಾಂಶ ಇಲ್ಲಿದೆ. ತಜ್ಞರ ಪ್ರಮುಖ ನಿರೀಕ್ಷೆಗಳು: ಮಧ್ಯಮ ವರ್ಗಕ್ಕೆ ತೆರಿಗೆ ವಿನಾಯಿತಿ. ಹಣದುಬ್ಬರದ ಹೊರೆ ತಗ್ಗಿಸಲು ಆದಾಯ ತೆರಿಗೆ ಮಿತಿಯನ್ನು ಹೆಚ್ಚಿಸಬಹುದು ಅಥವಾ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಪ್ರಮಾಣವನ್ನು ಏರಿಸಬಹುದು ಎಂಬುದು ತಜ್ಞರ ಬಲವಾದ ನಂಬಿಕೆ. ಮೂಲಸೌಕರ್ಯಕ್ಕೆ ಒತ್ತು. ರಸ್ತೆ, ರೈಲ್ವೆ ಮತ್ತು ಬಂದರುಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಮೀಸಲಿಡುವ ಮೂಲಕ ಉದ್ಯೋಗ ಸೃಷ್ಟಿಗೆ ಸರ್ಕಾರ ಮುಂದಾಗಬಹುದು. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ. ಗ್ರಾಮೀಣ ಭಾಗದ ಜನರ ಕೈಯಲ್ಲಿ ಹಣ ಓಡಾಡುವಂತೆ ಮಾಡಲು ಕಿಸಾನ್ ಸಮ್ಮಾನ್ ನಿಧಿಯ ಮೊತ್ತ ಹೆಚ್ಚಿಸುವ ಅಥವಾ ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ಸಾಧ್ಯತೆಯಿದೆ. ಹೂಡಿಕೆ ಮತ್ತು ಉತ್ಪಾದನೆ ಪಿಎಲ್ಐ. ಮೇಕ್ ಇನ್ ಇಂಡಿಯಾ ಯೋಜನೆಗೆ ಬಲ ತುಂಬಲು ಉತ್ಪಾದನೆಯ ಆಧಾರಿತ ಪ್ರೋತ್ಸಾಹಧನ ಯೋಜನೆಯನ್ನು ಹೆಚ್ಚಿನ ವಲಯಗಳಿಗೆ ವಿಸ್ತರಿಸುವ ನಿರೀಕ್ಷೆಯಿದೆ. ಸವಾಲುಗಳು ಮತ್ತು ಸಮತೋಲನ. ತಜ್ಞರ ಪ್ರಕಾರ ಸರ್ಕಾರವು ಒಂದು ಕಡೆ ಜನಪ್ರಿಯ ಯೋಜನೆಗಳನ್ನು ಘೋಷಿಸುತ್ತಲೇ ಮತ್ತೊಂದು ಕಡೆ ಹಣಕಾಸಿನ ಕೊರತೆಯನ್ನು ನಿಯಂತ್ರಣದಲ್ಲಿಡಬೇಕಾದ ಕಠಿಣ ಸವಾಲನ್ನು ಎದುರಿಸುತ್ತಿದೆ. ಗಮನಿಸಿ, ಇದು ತಜ್ಞರ ಮುನ್ಸೂಚನೆ ಮಾತ್ರ. ನಾಳೆ ಹಣಕಾಸು ಸಚಿವರು ಬಜೆಟ್ ಮಂಡಿಸಿದ ನಂತರವಷ್ಟೇ ನಿಖರ ಮಾಹಿತಿ ಲಭ್ಯವಾಗಲಿದೆ. ಫೆಬ್ರವರಿ 1, 2026ರಂದು ಕೇಂದ್ರ ಬಜೆಟ್ ಮಂಡನೆಯಾಗುತ್ತಿದ್ದು, ಶೇರ್ ಮಾರ್ಕೆಟ್ ಮೇಲೆ ಇದರ ಪ್ರಭಾವದ ಕುರಿತು ತಜ್ಞರು ನೀಡಿರುವ ಪ್ರಮುಖ ಅಭಿಪ್ರಾಯಗಳು ಇಲ್ಲಿವೆ. 1. ಮಾರುಕಟ್ಟೆಯ ನಿರೀಕ್ಷೆ ಮತ್ತು ಪ್ರವೃತ್ತಿ. ಹೆಚ್ಚಿನ ಏರಿಳಿತ ವೊಲಾಟಿಲಿಟಿ. ಬಜೆಟ್ ದಿನದಂದು ಮಾರುಕಟ್ಟೆಯಲ್ಲಿ ತೀವ್ರ ಏರಿಳಿತವಿರುತ್ತದೆ. ಆದರೂ ಕಳೆದ ಕೆಲವು ವರ್ಷಗಳ ಇತಿಹಾಸ ನೋಡಿದರೆ ಬಜೆಟ್ ಘೋಷಣೆಯ ನಂತರ ಅನಿಶ್ಚಿತತೆ ದೂರವಾಗಿ ಮಾರುಕಟ್ಟೆ ಚೇತರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ದೀರ್ಘಾವಧಿ ಲಾಭ. ತಜ್ಞರ ಪ್ರಕಾರ ಈ ಬಜೆಟ್ ಕೇವಲ ತಕ್ಷಣದ ಲಾಭಕ್ಕಿಂತ ಹೆಚ್ಚಾಗಿ ದೀರ್ಘಾವಧಿಯ ಹೂಡಿಕೆಗೆ ಪೂರಕವಾಗಿರುವ ಸಾಧ್ಯತೆ ಇದೆ. 2. ಗಮನಾರ್ಹ ವಲಯಗಳು ಸೆಕ್ಟಾರ್ಸ್ ಇನ್ ಫೋಕಸ್. ಬಜೆಟ್ನಲ್ಲಿ ಈ ಕೆಳಗಿನ ವಲಯಗಳಿಗೆ ಹೆಚ್ಚಿನ ಉತ್ತೇಜನ ಸಿಗಬಹುದು ಎಂಬುದು ತಜ್ಞರ ಅಂದಾಜು. ರಕ್ಷಣಾ ವಲಯ ಡಿಫೆನ್ಸ್. ಸ್ವದೇಶಿ ಉತ್ಪಾದನೆಗೆ ಒತ್ತು ನೀಡುತ್ತಿರುವುದರಿಂದ ಈ ವಲಯದ ಷೇರುಗಳು ಲಾಭ ಗಳಿಸಬಹುದು. ಮೂಲಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್. ರಸ್ತೆ, ರೈಲ್ವೆ ಮತ್ತು ಬಂದರುಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನಿರೀಕ್ಷಿಸಲಾಗಿದೆ. ಹಸಿರು ಇಂಧನ
ಗ್ರೀನ್ ಎನರ್ಜಿ, ನವೀಕರಿಸಬಹುದಾದ ಇಂಧನ ಮತ್ತು ಎಲೆಕ್ಟ್ರಿಕ್ ವಾಹನಗಳು ಇವಿಗಳ ಕ್ಷೇತ್ರಕ್ಕೆ ವಿಶೇಷ ರಿಯಾಯಿತಿ ಸಿಗಬಹುದು. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ, ಗ್ರಾಮೀಣ ಭಾಗದ ಆರ್ಥಿಕತೆ ಹೆಚ್ಚಿಸಲು ಸರ್ಕಾರ ಹೊಸ ಯೋಜನೆಗಳನ್ನು ಪ್ರಕಟಿಸುವ ಸಾಧ್ಯತೆಯಿದೆ. ತೆರಿಗೆ ಮತ್ತು ಹೂಡಿಕೆದಾರರ ಮೇಲೆ ಪರಿಣಾಮ. ಎಲ್ಟಿಸಿಜಿ ತೆರಿಗೆ, ಹೂಡಿಕೆದಾರರು ದೀರ್ಘಾವಧಿ ಬಂಡವಾಳ ಲಾಭ ತೆರಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ನಲ್ಲಿ ರಿಯಾಯಿತಿಯನ್ನು ನಿರೀಕ್ಷಿಸುತ್ತಿದ್ದಾರೆ. ಇದರಲ್ಲಿ ಸಕಾರಾತ್ಮಕ ಬದಲಾವಣೆಯಾದರೆ ಮಾರುಕಟ್ಟೆಗೆ ದೊಡ್ಡ ಬೂಸ್ಟ್ ಸಿಗಲಿದೆ. ಆದಾಯ ತೆರಿಗೆ, ಮಧ್ಯಮ ವರ್ಗದವರ ಕೈಯಲ್ಲಿ ಹಣ ಉಳಿಯುವಂತೆ ಮಾಡಲು ಆದಾಯ ತೆರಿಗೆಯಲ್ಲಿ ಬದಲಾವಣೆ ತಂದರೆ ಅದು ಪರೋಕ್ಷವಾಗಿ ಮಾರುಕಟ್ಟೆಯಲ್ಲಿ ಹೂಡಿಕೆ ಹೆಚ್ಚಲು ಸಹಕಾರಿಯಾಗಲಿದೆ. ತಜ್ಞರ ಸಲಹೆ, ಬಜೆಟ್ ದಿನದಂದು ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳುವ ಬದಲು ಮಾರುಕಟ್ಟೆಯ ಸ್ಥಿರತೆಯನ್ನು ಗಮನಿಸಿ ಗುಣಮಟ್ಟದ ಷೇರುಗಳಲ್ಲಿ ಹೂಡಿಕೆ ಮಾಡುವುದು ಉತ್ತಮ.